ಡಾಕ್ಟರ್ ಸೋಮೇಶ್ವರ್ ಸರ್ ಯಾರಿಗ್ ತಾನೇ ಗೊತ್ತಿಲ್ಲ. ಅವರು ವೃತ್ತಿಪರ ವೈದ್ಯರಾಗಿದ್ದರು, ಅದರ ಜೊತೆಗೆ ಕನ್ನಡದ ಸೇವೆಗೆ ಇಳಿದವರು. ವಿಜ್ಞಾನ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 70 ಪುಸ್ತಕಗಳನ್ನ ಬರೆದಿದ್ದಾರೆ, ಹಲವಾರು ಲೇಖನಗಳನ್ನ ಬರೆದಿದ್ದಾರೆ. ಜೀವನಾಡಿ ಅನ್ನೋ ವೈದ್ಯಕೀಯ ಪತ್ರಿಕೆಗೆ ಸಂಪಾದಕರಾಗಿದ್ದವರು. ಇವರು ನಡೆಸೋ ತಟ್ಟಂತ ಹೇಳಿ ಕಾರ್ಯಕ್ರಮ 5,000ಕ್ಕೂ ಹೆಚ್ಚು ಕಂತುಗಳಲ್ಲಿ 75,000 ಪ್ರಶ್ನೆಗಳನ್ನು ಕೇಳಿ 60,000ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟು ಜಾಗತಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇಂಥ ಮಹಾನ್ ಸಾಧಕರಿಂದ ನಮ್ಮೂರಲ್ಲಿ ಕನ್ನಡ ಬಾವುಟ ಆರಿಸಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಪಡುತ್ತದೆ. ಈ ಹಳ್ಳಿ ಜನರ ಕನ್ನಡಾಭಿಮಾನವನ್ನು ಕಂಡು ನಾನಂತೂ ಮೂಕ ವಿಸ್ಮಿತನಾಗಿದ್ದೇನೆ. ಈ ಕನ್ನಡ ಬಾವುಟವನ್ನು ಹಾರಿಸುವಂಥ ಭಾಗ್ಯವನ್ನು ನನಗೆ ಕೊಟ್ಟಿದ್ದೀರಲ್ಲ, ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ರುದ್ರ ಎಲ್ಲಿಗೋದ? ಗಡಿ ಮನೆ ಹತ್ರ ಹೋದ್ರು. ನಾನ್ ನಿನಗ್ ಸುಳ್ಳು ಹೇಳು ಅಂತ ಹೇಳಲಿಲ್ಲ, ಸತ್ಯ ಹೇಳು ಅಂತ ಕೇಳ್ತಾ ಇವ್ನಿ. ಅಯ್ಯಯ್ಯೋ, ಇವಳಿಗೆ ಅವನು ಸ್ಕೂಲ್ ಹತ್ರ ಹೋಗಿರೋದು ಗೊತ್ತಾಗ್ಬಿಟ್ಟಿದ್ಯಾ? ನಿನ್ನೆ ಕೇಳ್ತಾ ಇರೋದು. ಬಾಯ್ಗೆ ಯಾಕೆ ಬೀಗ ಹಾಕೊಂಡಿದ್ಯಾ ಹೇಳು. ನೋಡು ಮಂಜುಳಾ, ಇಲ್ಲಿ ಗಂಟ ನನ್ನ ಮಗ ನನ್ನ ಹತ್ರ ಸುಳ್ಳು ಹೇಳಿಲ್ಲ. ಈಗ ಸುಳ್ಳು ಹೇಳಿ ಎಲ್ಲಿಗೋ ಹೋಗವನೆ, ನಂತವನೇ ಕಣ್ಣ ಮುಚ್ಚಲೆ ಆಡ್ತಾವನೆ. ಇದೆಲ್ಲ ನಿನಗೆ ಗೊತ್ತಿರ್ತದೆ ಅಂತಾನೆ ಲೆಕ್ಕ. ಇವಾಗ ಏನಾದರೂ ನಾನು ಸುಮ್ಮನಿದ್ರೆ ನಾನು ತಗ್ಲಾಕೂತೀನಿ ಅಷ್ಟೇ. ನನಗೇನು ಹೇಳಿಲ್ಲ ಅತ್ತವಾ, ಆದರೆ ಭಾವ ಈ ಸ್ಕೂಲ್ ಹತ್ರ ಹೋಗಿ ಬರ್ತಾರೇನೋ ಅಂತ ನಂಗೆ ಅನುಮಾನ. ನಿನಗೆ ಏನಾದರೂ ತಲೆಗಿಲೆ ಕೆಟ್ಟಾಯ್ತಾ? ನನ್ನ ಮಗ ಈ ಸ್ಕೂಲ್ ಹತ್ರ ಯಾಕೆ ಹೋಯ್ತಾನೆ? ಗೊತ್ತಿಲ್ಲ, ಆದರೆ ರುದ್ರ ಭಾವ ಅವ್ರ ಗಾಡಿ ಸ್ಕೂಲ್ ಹತ್ರ ಇರೋದನ್ನ ನಾನು ಸುಮಾರು ಸಲ ನೋಡಿದ್ದೀನಿ. ಮತ್ಯಾಕೆ ನನ್ನ ಹತ್ರ ಇಷ್ಟು ದಿನ ಹೇಳಲಿಲ್ಲ? ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಅತ್ತವಾ, ಆದರೆ ನಾನು ದೇವಸ್ಥಾನಕ್ಕೆ ಹೋದಾಗಲೆಲ್ಲ ಗಾಡಿ ಸ್ಕೂಲ್ ಹತ್ರ ನಿಂತಿರೋದನ್ನ ನೋಡಿದ್ದೀನಿ, ಅಷ್ಟು ಮಾತ್ರ ನನಗೂ ಗೊತ್ತಿರೋದು. ಕನ್ನಡಿಗರು ಅಂದರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಕನ್ನಡ ಅಂತ ಕೂಗಿ ನವೆಂಬರ್ ಮುಗಿತಾ ಇದ್ದ ಹಾಗೆ ಮಲಗಿ ಬಿಡ್ತಾರೆ ಅನ್ನೋ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಸಂಪೂರ್ಣ ಸುಳ್ಳು ಅಲ್ಲದಿರಬಹುದು, ಆದರೆ ಇದನ್ನು 100ಕ್ಕೆ 100ರಷ್ಟು ನಿಜವನ್ನ ಮಾಡಬೇಕಾದ ಅವಕಾಶ ನನ್ನ ಪಾಲಿಗೆ, ನಿಮ್ಮೆಲ್ಲರ ಪಾಲಿಗೆ ಇದೆ ಅನ್ನೋದನ್ನು ಮರಿಬೇಡಿ. ಕನ್ನಡವನ್ನು ಕಲಿಯೋಣ, ಕನ್ನಡವನ್ನು ಕಲಿಸೋಣ. ನವೆಂಬರ್ ತಿಂಗಳು ಮಾತ್ರವಲ್ಲ, ವರ್ಷದ 365 ದಿನಗಳು ಕನ್ನಡ ಕನ್ನಡ ಕನ್ನಡವೇ ಉಸಿರಾಗಲಿ ಹಸಿರಾಗಲಿ ನಮ್ಮ ಕನ್ನಡ. ನಿಮ್ಮ ಊರಿಗೆ ಬಂದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಮಕ್ಕಳ ಕನ್ನಡ ಪ್ರೀತಿ, ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಯುವಕರ ಉತ್ಸಾಹ, ಹಿರಿಯರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇವೆಲ್ಲವೂ ಹೀಗೇ ನಿರಂತರವಾಗಿ ಮುಂದುವರಿಲಿ ಅಂತ ಆ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾವೆಲ್ಲರೂ ಸಹ ಒಂದು ಸಲ ಕನ್ನಡಕ್ಕಾಗಿ ಜಯಕಾರವನ್ನು ಮೊಳಗಿಸೋಣವಾ? ಜೈ ಕರ್ನಾಟಕ ಮಾತೆ.
ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಡಾಕ್ಟರ್ ಸೋಮೇಶ್ವರ್ ಸರ್ಗೆ ನಮ್ಮ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡೋಕೆ ರುದ್ರ ಅವರು ವೇದಿಕೆ ಮೇಲೆ ಬರಬೇಕು. ನಾನಾ? ಕನ್ನಡ